ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನನಗೆ ಇವತ್ತು ವಿಡಿಯೋದಲ್ಲಿ ನೀವು ತುಂಬ ಜನ ಕೇಳ್ತಿದ್ದು ಜಿಯೋ ಪ್ರೈಮ್ ಮೆಂಬರ್ ಅಂದರೆ 99 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತ. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಆ ಜಿಯೋ ಪ್ರೈಮ್ ಮೆಂಬರ್ಗೆ ಅಂದರೆ 99 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಜಿಯೋ.com ಅಫಿಷಿಯಲ್ ಜಿಯೋ ಪೇಜಿಗೆ ಬಂದರೆ ನಿಮಗೆ ಅದರಲ್ಲಿ ಜಿಯೋ ಪ್ರೈಮ್ ಕಸ್ಟಮರ್ಗಳಿಗೆ ಅಂದರೆ 99 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನೀವು ಮಾರ್ಚ್ 31 ಒಳಗೆ ಅವರಿಗೊಂದು ಪ್ಲ್ಯಾನ್ ಇದೆ. ಅದು ಮಾಡಿಸ್ಕೊಳ್ಳಿಲ್ಲ ಅಂದರೂ ಕೂಡ ಅವರಿಗೆ ಒಂದು ಪ್ಲ್ಯಾನ್ ಇದೆ. ಇದರಲ್ಲಿ ನೀವು ನೋಡ್ಬೋದು ಟೋಟಲ್ಲು ನೀವು ಕೇವಲ 303 ರೂಪಾಯಿ ಮಾತ್ರ ಅಲ್ಲ, ಅದೇ ರೀತಿ ಬೇರೆ ಬೇರೆ ನೋಡಿ 19 ರೂಪಾಯಿ ಇದೆ, 49 ರೂಪಾಯಿ ಇದೆ. ಬಟ್ ವ್ಯಾಲಿಡಿಟಿ ಅದಕ್ಕೆಲ್ಲ ಕಮ್ಮಿ ಇರುತ್ತೆ. 149 ರೂಪಾಯಿ ಅದಕ್ಕೂ 28 ದಿನ ವ್ಯಾಲಿಡಿಟಿ ಇರುತ್ತೆ. ಮತ್ತು ನಿಮಗೆ 140 ರೂಪಾಯಿ ಮಾಡಿಸ್ಕೊಂಡ್ರೆ ಕಮ್ಮಿ ದುಡ್ಡು ಬರುತ್ತೆ. ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಟೋಟಲ್ ನಿಮಗೆ 10 ಪ್ಲ್ಯಾನ್ಗಳಿದೆ. ನಿಮಗೆ 9,999 ಇದು 1 ವರ್ಷದ ವ್ಯಾಲಿಡಿಟಿ ತನಕ ನಿಮಗೆ ಈ ಒಂದು ಆಫರ್ ನಿಮಗೆ ಪ್ಲ್ಯಾನಲ್ಲಿ ಸಿಗುತ್ತೆ. ನಿಮಗೆ ಈಗ 303 ರೂಪಾಯಿಂದು ನಾನು ನಿಮಗೆ ಫಸ್ಟ್ ಹೇಳೋದಾದರೆ, ನೀವು ಜಿಯೋ ಪ್ರೈಮ್ ಕಸ್ಟಮರ್ ಆಗಿದ್ದರೆ ನೀವು ನೋಡ್ಬೋದು ಒಂದು ತಿಂಗಳಿಗೆ ನೀವು 28 GB ನಿಮಗೆ ಹೈ ಸ್ಪೀಡ್ ಸಿಗುತ್ತೆ. ಅದು FUP ಅಂದರೆ ನಿಮಗೆ 1 GB ಮಾತ್ರ ಹೈ ಸ್ಪೀಡ್ ಸಿಗುತ್ತೆ ಒಂದು ದಿನಕ್ಕೆ. ಆಮೇಲೆ ಸ್ಪೀಡ್ ಕಮ್ಮಿ ಆಗುತ್ತೆ. ಈಗ ಸದ್ಯಕ್ಕೆ ನೀವು ಯಾವ ಥರ ಯೂಸ್ ಮಾಡ್ತಿದ್ರೋ ಅದೇ ರೀತಿ ನಿಮಗೆ ಸಿಗುತ್ತೆ. ನೀವೇನಾದರೂ ಪ್ರೈಮ್ ಕಸ್ಟಮರ್ ಆಗಿಲ್ಲ ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು, ನೀವು 303 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಕೇವಲ 2.5 GB ಮಾತ್ರ ನಿಮಗೆ ಸಿಗುತ್ತೆ. ಮತ್ತು ಫ್ರೀ ಕಾಲ್ಸ್ ಎಲ್ಲ ನಿಮಗೆ ಮಾಮೂಲಿ ಫ್ರೀ ಇರುತ್ತೆ. ನಿಮಗೆ ಇದನ್ನು ಬಿಟ್ಟರೆ ನೀವು ಸ್ಟಾರ್ಟಿಂಗ್ ನಾನು ನಿಮಗೆ ಮೊದಲನೇ ಒಂದು ಆಫರ್ನ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದರೆ 19 ರೂಪಾಯಿಗೂ ಕೂಡ ಹಿಂಗೊಂದು ಆಫರ್ ಇದೆ. ಒಂದು ದಿನ ಮಾತ್ರ ಇದು ವ್ಯಾಲಿಡಿಟಿ ಇರುತ್ತೆ. ನೀವು ಪ್ರೈಮ್ ಕಸ್ಟಮರ್ ಆಗಿದ್ದರೆ 19 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಒಂದು ದಿನಕ್ಕೆ ಮೊದಲ ದಿನ ಒಂದೇ ಒಂದು ದಿನಕ್ಕೆ ನಿಮಗೆ 200 MB ಸಿಗುತ್ತೆ. ಅದೇ ನೀವು ಪ್ರೈಮ್ ಕಸ್ಟಮರ್ ಆಗಿಲ್ಲ ಅಂದರೆ ಕೇವಲ 100 MB ಮಾತ್ರ ನಿಮಗೆ ಸಿಗುತ್ತೆ. ಈ ಎಲ್ಲ ಪ್ಲ್ಯಾನ್ಗಳಲ್ಲೂ ನಿಮಗೆ ಕಾಲ್ಸ್ ಫ್ರೀ ಇರುತ್ತೆ. ಮತ್ತು 3 ದಿನದ ಒಂದು ಆಫರ್ ಇದೆ. ಏನು ಅಂದರೆ 49 ರೂಪಾಯಿಂದು. ನಾನು ಹೇಳ್ತಿರೋದೆಲ್ಲ ಈಗ ಪ್ರೀಪೇಯ್ಡ್ ಪ್ಲ್ಯಾನ್ಸಿಂದು. 49 ರೂಪಾಯಿಂದ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಪ್ರೈಮ್ ಕಸ್ಟಮರಲ್ಲಿ 600 MB ಸಿಗುತ್ತೆ. ನಿಮಗೆ ವ್ಯಾಲಿಡಿಟಿ 3 ದಿನ ಇರುತ್ತೆ. ಆ್ಯಂಡ್ ನಿಮಗೆ ಅದೇ ನೀವು ಪ್ರೈಮ್ ಕಸ್ಟಮರ್ ಅಲ್ಲ ಅಂದರೆ ಕೇವಲ 300 MB ಮಾತ್ರ ಸಿಗುತ್ತೆ. ಅದನ್ನು ಬಿಟ್ಟರೆ 96 ರೂಪಾಯಿಂದ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಒಂದು 7 ದಿನಕ್ಕೆ ಮಾತ್ರ ನಿಮಗೆ ವ್ಯಾಲಿಡಿಟಿ ಇರುತ್ತೆ. 7 ದಿನಕ್ಕೆ ನಿಮಗೆ 7 GB ಸಿಗುತ್ತೆ. ಮತ್ತು ಒಂದು ದಿನಕ್ಕೆ 1 GB ಮಾತ್ರ ನಿಮಗೆ FUP ಸ್ಪೀಡ್ ಅಂದರೆ 1 GB ತನಕ ಹೈ ಸ್ಪೀಡ್ ಸಿಗುತ್ತೆ ನಿಮಗೆ. 1 GB ಆದ ನಂತರ ನಿಮಗೆ ಸ್ಲೋ ಆಗುತ್ತೆ. ಈಗ ಯಾವ ರೀತಿ ಯೂಸ್ ಮಾಡ್ತಿದ್ರೋ ಅದೇ ರೀತಿ ನಿಮಗೆ ಇರುತ್ತೆ. ಅದು ಬಿಟ್ಟರೆ 149 ರೂಪಾಯಿಂದಿದೆ. 149 ರೂಪಾಯಿಂದಲ್ಲಿ ನಿಮಗೆ ನೀವು ಜಿಯೋ ಪ್ರೈಮ್ ಕಸ್ಟಮರ್ ಆಗಿದ್ದರೆ ನಿಮಗೆ 2 GB ಸಿಗುತ್ತೆ. ಇದು ವ್ಯಾಲಿಡಿಟಿ ಬಂದ್ಬಿಟ್ಟು 28 ಡೇಸ್, 28 ದಿನ ವ್ಯಾಲಿಡಿಟಿ. ಇದಕ್ಕೆ FUP ಏನೂ ಇರಲ್ಲ. 2 GB ಇಲ್ಲಿ ತನಕ ಯೂಸ್ ಮಾಡ್ತೀರ. ಇಲ್ಲಿ ತನಕ 149 ರೂಪಾಯಿಗೆ 2 GB ಸಿಗುತ್ತೆ. ಅದೇ ನೀವು ಜಿಯೋ ಪ್ರೈಮ್ ಕಸ್ಟಮರ್ ಅಲ್ಲ ಅಂದರೆ ಕೇವಲ 1 GB ಮಾತ್ರ ನಿಮಗೆ ಸಿಗುತ್ತೆ. 303 ರೂಪಾಯಿ ನಿಮ್ಗೆ ಆಗಲೇ ಹೇಳಿದ್ದೀನಿ. ಮತ್ತು ಅದನ್ನು ಬಿಟ್ಟರೆ 499 ರೂಪಾಯಿಂದ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ 56 GB ಸಿಗುತ್ತೆ 499 ರೂಪಾಯಿಗೆ. ಅದು ನೀವು ಜಿಯೋ ಪ್ರೈಮ್ ಕಸ್ಟಮರ್ ಆಗಿರೋದು 2 GB ತನಕ ನೀವು ಒಂದು ದಿನದಲ್ಲಿ ಯೂಸ್ ಮಾಡ್ಬೋದು. ಅದು 303 ರೂಪಾಯಿದಲ್ಲಿ 1 GB ಇರುತ್ತಲ್ಲ, ನೀವು 1 GB ಹೈ ಸ್ಪೀಡು ಆಮೇಲೆ ಸ್ಲೋ ಆಗುತ್ತಲ್ಲ. ಆದರೆ ಈ ಒಂದು ಪ್ಲ್ಯಾನಲ್ಲಿ ನಿಮಗೆ 2 GB ಸಿಗುತ್ತೆ. ಅದೇ ನೀವು ಪ್ರೈಮ್ ಕಸ್ಟಮರ್ ಅಲ್ಲ ಅಂದರೆ 5 GB ಇದೆ. ಇದಕ್ಕೂ ಅಷ್ಟೇ ನೀವು 30 ದಿನ 28 ದಿನ ವ್ಯಾಲಿಡಿಟಿ ಇರುತ್ತೆ. ಇಲ್ಲಿ ನಾವು ನೋಡ್ಬೋದು 999ಗೆ 60 ದಿನ ವ್ಯಾಲಿಡಿಟಿ ಇದೆ. ಅದೇ 1999ಕ್ಕೆ 90 ದಿನ ಅಂದರೆ 3 ತಿಂಗಳು ವ್ಯಾಲಿಡಿಟಿ ಇದೆ. ಮತ್ತು 5,000 ರೂಪಾಯಿಂದ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನೋಡ್ಬೋದು ಇಲ್ಲಿ 180 ಅಂದರೆ 6 ತಿಂಗಳು ವ್ಯಾಲಿಡಿಟಿ ಇದೆ. ಮತ್ತು 10,000 ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರೆ 360 ದಿನ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ನಾನು ಕೊನೆಯದಕ್ಕೆ ಹೋಗ್ಬಿಡ್ತೀನಿ ನಿಮಗೆ ಫುಲ್ ಹೇಳ್ತಾ. ನೀವು ಹೋಗ್ಬಿಡ್ಬೇಕಾದ್ರೆ ಈ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ನೀವು 9,000 ಅಂದರೆ 10,000 ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಪ್ರೈಮ್ ಕಸ್ಟಮರ್ ಆಗಿದ್ದರೆ ನಿಮಗೆ ಒಂದು ವರ್ಷಕ್ಕೆ ನಿಮಗೆ 750 GB ಅಂದರೆ ನೀವು ವರ್ಷದಲ್ಲಿ ಒಂದೇ ಒಂದು ಸಲ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಸಾಕು, ನಿಮಗೆ 750 GB ನಿಮಗೆ ಕೊಡ್ತಾರೆ. ಮತ್ತು ಕಾಲ್ಸ್ ಎಲ್ಲ ಫ್ರೀ ಇರುತ್ತೆ. ಅದೇ ನೀವೇನಾದರೂ ಪ್ರೈಮ್ ಕಸ್ಟಮರ್ ಆಗಿಲ್ಲ ಅಂತ ಅಂದರೆ ಕೇವಲ 200 GB ಮಾತ್ರ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಕಾಲ್ಸ್ ಎಲ್ಲದರಲ್ಲೂ ಈ ಒಂದು ಎಲ್ಲ ಪ್ಲ್ಯಾನ್ಸ್ಗಳಲ್ಲೂ ಕಾಲು ಮೆಸೇಜು ಎಲ್ಲ ಫ್ರೀ ಇದೆ. ಇದಿಷ್ಟು ನೀವು ನೋಡೋಂಗೆ ನೀವು ಪ್ರೈಮ್ ಕಸ್ಟಮರ್ ಆಗಿಲ್ಲ ಅಂದರೆ ನಿಮಗೆ ಅಡ್ವಾಂಟೇಜ್ ತುಂಬ ಕಮ್ಮಿ. ನಿಮಗೆ ಚಾರ್ಜ್ ಅಂದರೆ ತುಂಬ ಒಂದು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅಂತೇನು ತುಂಬ ಜಾಸ್ತಿ ಇಲ್ಲ. ನೀವು ಇಂಟರ್ನೆಟ್ ಚಾರ್ಜ್ ಇದೆಲ್ಲ ಕಾಸ್ಟ್ ಸ್ವಲ್ಪ ಪ್ರೈಮ್ ಕಸ್ಟಮರ್ಗಳಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಡಬಲ್ ದುಡ್ಡನ್ನು ನೀವು ಕೊಡಬೇಕಾಗುತ್ತೆ. ಅದರಿಂದ ನೀವೇನಾದರೂ ಜಿಯೋ ತೊಗೊಂಡಿಲ್ಲ ಅಂತ ಅಥವಾ ಜಿಯೋ ಪ್ರೈಮ್ಗೆ ಈ ಮಾರ್ಚ್ 31 ಒಳಗೆ ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಿ 99 ರೂಪಾಯಿಂದ. ಆಮೇಲೆ ಬೇಕಾದರೆ ನೀವು ಈ ಮಾರ್ಚ್ 31 ಆದಮೇಲೆ ಅಂದರೆ ಏಪ್ರಿಲ್ 1ರಿಂದ ನೀವು ಯಾವುದಾದ್ರೂ ಒಂದು 303 ರೂಪಾಯಿಂದ ಅಥವಾ ನಿಮ್ಗೆ ಇಷ್ಟ ಆಗಿರುವಂಥ ಯಾವುದಾದ್ರೂ ಈ ಒಂದು ಪ್ಲ್ಯಾನ್ಗಳು 10 ಪ್ಲ್ಯಾನ್ಗಳಿದೆ ಟೋಟಲ್ಲು. ಈ 10 ಪ್ಲ್ಯಾನ್ಗಳಲ್ಲಿ ನೀವು ಯಾವುದಾದ್ರು ಒಂದು ನೀವು ರೀಚಾರ್ಜನ್ನು ಮಾಡಿಸ್ಕೊಳ್ಬೋದು. ಇದೇ ರೀತಿ ಪೋಸ್ಟ್ ಪೇಡಲ್ಲೂ ಇದೆ. ಪೋಸ್ಟ್ ಪೇಡಲ್ಲಿ ಸೇಮ್ ಇದೆ ಥರ 3 ಪ್ಲ್ಯಾನ್ ಇರೋದು ಆ್ಯಕ್ಚುಲಿ.
ಏನು ಸೇಮ್ ಇದೆ ಆಲ್ಮೋಸ್ಟ್. ನಾವು ಯಾವ ಪ್ರೀಪೇಡಲ್ಲಿ ಇದೆಯೋ ಅಷ್ಟೇ ಇದೆ ಅಂತ ಏನು ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಅದು. ನಮ್ಮ ಪ್ರಕಾರ ಎಲ್ಲ ಆಲ್ಮೋಸ್ಟ್ ಪ್ರೀಪೇಡನ್ನು ನಾವು ಯೂಸ್ ಮಾಡ್ತೀವಿ ಅಂತ ಅನ್ಕೋತೀನಿ. ಇದಿಷ್ಟು ನಿಮಗೆ ಈ ಒಂದು ಪ್ರೈಮ್ ಕಸ್ಟಮರ್ ಆಗಿದ್ರೆ ಏನು ಅಡ್ವಾಂಟೇಜು, ಪ್ರೈಮ್ ಕಸ್ಟಮರ್ ಆಗಿಲ್ಲ ಅಂದರೆ ಏನು ಡಿಸಡ್ವಾಂಟೇಜು, ಏನಾಗುತ್ತೆ ನೀವು 99 ರೂಪಾಯಿಂದ ರೀಚಾರ್ಜ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇದ್ರ ಬಗ್ಗೆ. ಇವತ್ತು ನಿಮಗೆ ನೀವು ಜಿಯೋ ಪ್ರೈಮ್ ಮೆಂಬರ್ ಅಂದರೆ 99 ರೂಪಾಯಿ ರೀಚಾರ್ಜ್ ಮಾಡಿಲ್ಲ ಅಂದರೆ ಏನು ಪ್ಲಾನ್ ಇರುತ್ತೆ ಅಂತ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳ ಲೈಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.